1995ರ ನಂತರ 2025ರವರೆಗಿನ ಎಲ್ಲ ಕಲ್ಯಾಣ ಕರ್ನಾಟಕದ ಕನ್ನಡ ಮಾಧ್ಯಮ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅನುದಾನವನ್ನು ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಸಂಘ ಆಗ್ರಹ ಮಾಡಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಎನ್ ಡಾಂಗೆ ಅವರು, ಮಾತೃಭಾಷೆಯಾದ ಕನ್ನಡವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಉಳಿಸಿ ಬೆಳೆಸುವುದಕ್ಕಾಗಿ ಕಲ್ಯಾಣ ಕರ್ನಾಟಕ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ನೀಡುವುದು ಮತ್ತು ನಿಯಮ ನಿಬಂಧನೆಗಳನ್ನು ಸಡಿಲಿಕೆ ನೀಡಿ ಶಾಲಾ ಕಾಲೇಜುಗಳನ್ನು ಉಳಿಸಿ ಕನ್ನಡ ಬೆಳೆಸಬೇಕು ಎಂದು ತಿಳಿಸಿದರು. ಒಂದು ವೇಳೆ ಕಲ್ಯಾಣ ಕರ್ನಾಟಕದ ಕನ್ನಡ ಮಾಧ್ಯಮ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅನುದಾನ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಲೀಂ ಇಬ್ರಾಹಿಂ ಶೇಖ್, ರವಿಕುಮಾರ್ ನೀಲೂರ್, ಅಪ್ಪರಾವ್ ಕೆ ಹಗ್ಗಿ, ರೇವಣಸಿದ್ದಪ್ಪ ನಂದೂರ್, ನಿಂಗಪ್ಪ ಮಯೂರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಸಂಘ ಅಂತೇಳಿ ನಾವು ರಚನೆ ಮಾಡಿಕೊಂಡು ಈ ಒಂದು ಕಲ್ಯಾಣ ಕರ್ನಾಟಕದ 1995ರಿಂದ ಇಲ್ಲಿವರೆಗೆ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲಾ ಕಾಲೇಜು ವೇತನಕ್ಕೆ ಒಳಪಡಿಸಬೇಕಂತೇಳಿ ನಾವು ಭಾಳಷ್ಟು ದೀರ್ಘ ಕಾಲದವರೆಗೆ ನಾವು ಹೋರಾಟ ಮಾಡುತ್ತಾನೆ ಬಂದಿದ್ದೇವೆ. ಆದ ಕಾರಣ ತಾವೆಲ್ಲ ಪತ್ರಕರ್ತ ಬಾಂಧವರು ಇವತ್ತು ಏನು ಕನ್ನಡ ಮಾಧ್ಯಮದಲ್ಲಿ ಶಾಲೆ ಕಲಿಸ್ತಾ ಇದ್ದೀವಿ. ಭಾಳಷ್ಟು ನಮಗೆ ಸರ್ಕಾರದಿಂದಲೇ ಹಿಂಸೆ ಆಗ್ತಾಯಿದೆ. ನಮ್ಮ ಕಲಬುರಗಿ ಭಾಗವು ಗಡಿನಾಡು ಜಿಲ್ಲೆಗಳಿಂದ ಕೂಡಿದ ಈ ಒಂದು ಭಾಗ. ಅದಕ್ಕೆ ಅನ್ಯ ಭಾಷೆಗಳು ಭಾಳಷ್ಟು ಒತ್ತು ಕೊಡ್ತಾ ಇದ್ದಾವೆ. ಅದರಲ್ಲಿ ಒಂದು ಕನ್ನಡ ಭಾಷೆಯನ್ನು ನಮಗೆ ಭಾಳ ಸರ್ಕಾರ ಒಂದು ಮೋಸ ಮಾಡುವಂತಾಗಿದೆ. ಆದ ಕಾರಣ ನಾವು ಈ ಒಂದು ವಿಶೇಷ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನು ಮುಂದೆ ಚರ್ಚೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಈ ಒಂದು ಮುಂದಿನ ಬಜೆಟ್ನಲ್ಲಿ 1995ರಿಂದ ಇಲ್ಲಿವರೆಗಿನ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡುತ್ತಿದ್ದೇವೆ ತಮ್ಮ ಮುಖಾಂತರ. ಆದ ಕಾರಣ ನಮ್ಮ ಈ ಎಲ್ಲ ನಾವು ಭಾಳಷ್ಟು ಬೇಡಿಕೆ ಇದ್ದರೂ ಕೂಡ ಇವತ್ತು ನಾವು ವೇತನ ಅನುದಾನ ಒಂದೇ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಮ್ಮೆಲ್ಲರಿಗೂ ತಿಳಿದ ವಿಷಯ ಹಾಗೆ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಭಾಳಷ್ಟು ಪರಿವರ್ತನೆಯಾಗಿವೆ. ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆಯಾಗಿ ಇವತ್ತು ಸಾಕಷ್ಟು ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಯಾವ ರೀತಿಯಾಗಿ ನಾವು ಶೋಷಣೆ ಒಳಗಾಗಿದ್ದೇವೆ ಅಂದರೆ ಭಾಳಷ್ಟು ಕಷ್ಟಪಡುತ್ತಿದ್ದೇವೆ ನಾವು. ಆದ ಕಾರಣ ತಮ್ಮ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾವು ವಿನಂತಿ ಮಾಡೋದೇನೆಂದರೆ 1995ರಿಂದ ಇಲ್ಲಿವರೆಗಿನ ಏನು ಶಾಲೆ ನಡೆದವ ಅವೆಲ್ಲ ಶಾಲಾ ಕಾಲೇಜುಗಳಿಗೆ ವೇತನ ಅನುದಾನ ನೀಡಬೇಕು ಅಂಥೇಳಿ ಆ ಒಂದು ತಮ್ಮ ಮುಖಾಂತರ ನಾನು ವಿನಂತಿಸುತ್ತೇನೆ. ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದೆ ಸರ್. ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲೆಗಳ ಸಂಖ್ಯೆ ಎಷ್ಟು, ಜಿಲ್ಲೆಯಲ್ಲಿ ಎಷ್ಟು? ಅದು ಇನ್ನೂ ಸರ್ ಈಗ ಪರಿವರ್ತನೆ ಹಂಗೆ ಉಳಿದ ಸರ್. ಸಂಖ್ಯೆಗಳ ಸಲುವಾಗಿ ಏನದ ರೀ, ಆಲ್ರೆಡಿ ನಾವು ಇಲ್ಲ DDP ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ ರೀ. ಹಾಂ, ಸರ್ ಜಿಲ್ಲೆಯಲ್ಲಿ ಆನ್ಲೈನ್ ಮುಖಾಂತರ ಇದ್ದುದರಿಂದ ಕೆಲವು ಪರಿವರ್ತನೆ ಆಗೋದು ಹಾಗೆ ಉಳಿದವು ಸರ್. ಕನ್ನಡ ಮಾಧ್ಯಮದಲ್ಲಿ ಉಳಿದವು.